ಹಾಯ್ ಹಲೋ ವೀಕ್ಷಕರೇ. ಇವತ್ತಿನ ಮೊದಲನೇ ಪ್ರೊಮೋದಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರ ನಡುವೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೆದಿದೆ. ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಈ ಟಾಸ್ಕ್ ಅನ್ನು ಗೆದ್ದವರು ಯಾರು ಮತ್ತು ಗಿಲ್ಲಿ ಕ್ಯಾಪ್ಟನ್ ಆದ ನಂತರ ಗಿಲ್ಲಿ ಅವರೇ ಮಾಡಿದ ಮೊದಲ ಮಿಸ್ಟೇಕ್ ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದವರು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು. ಅಶ್ವಿನಿ ಗೌಡ ಅವರನ್ನು ಯಾವ ಕಾರಣಕ್ಕೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಿದ್ದಾರೆ ಅಂತ ನೋಡುವುದಾದ್ರೆ, ಫ್ಯಾಮಿಲಿಗಳ ಆಯ್ಕೆಯಂತೆ ಟಾಪ್ 2 ಅಲ್ಲಿರುವ ಸ್ಪರ್ಧಿಗಳನ್ನು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಸಿದ್ದಾರೆ. ಹಾಗಾಗಿ ಗಿಲ್ಲಿಯವರಿಗೆ ಒಟ್ಟು 6 ಫ್ಯಾಮಿಲಿಗಳು ಆಯ್ಕೆ ಮಾಡಿದ್ದರು ಮತ್ತು ಅಶ್ವಿನಿ ಗೌಡ ಅವರಿಗೆ ಒಟ್ಟು 2 ಫ್ಯಾಮಿಲಿಗಳು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಟಾಪ್ 2 ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಇದ್ದಾರೆ. ಹಾಗಾಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವರು ಆಡಿದ್ದಾರೆ. ವೀಕ್ಷಕರೇ, ನಾವೀಗ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇತ್ತು ಎಂದು ನೋಡುವುದಾದ್ರೆ, ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಇಬ್ಬರಿಗೆ ಒಂದೊಂದು ಬಲೂನ್ ಅನ್ನು ಕೊಟ್ಟಿದ್ದಾರೆ. ಆ ಬಲೂನ್ ಅನ್ನು ಗಾಳಿಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಗಾಳಿಯಲ್ಲಿ ಇರುವಷ್ಟು ಕಾಲ ಇವರು ಕೆಳಗಿರುವ ಚಿಕ್ಕ ಚಿಕ್ಕ ಬಾಲ್ಗಳನ್ನು ಕಲೆಕ್ಟ್ ಮಾಡಬೇಕು. ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು ಈ ರೀತಿ. ಆದರೆ ಈ ಟಾಸ್ಕಿನಲ್ಲಿ ಮೊದಲಿಗೆ ಅಶ್ವಿನಿ ಗೌಡ ಅವರೇ ಲೀಡ್ ನಲ್ಲಿ ಇದ್ದರು. ಗಿಲ್ಲಿ ಅವರು ಸ್ವಲ್ಪ ಸ್ಲೋ ಅಲ್ಲಿ ಆಡುತ್ತಿದ್ದರು. ಸ್ಲೋ ಅಂಡ್ ಸ್ಟಡಿ ಆಗಿ ಆಡುತ್ತಿದ್ದರು. ಮುಂದೆ ಹೋಗಿ ಅಶ್ವಿನಿ ಗೌಡ ಅವರ ಬಲೂನ್ ಅನ್ನು ನೆಲಕ್ಕೆ ಟಚ್ ಆಯಿತು. ಹಾಗಾಗಿ ಅಶ್ವಿನಿ ಗೌಡ ಅವರು ಕಲೆಕ್ಟ್ ಮಾಡಿರುವ ಎಲ್ಲಾ ಬಾಲ್ಗಳನ್ನು ಕೆಳಗೆ ಹಾಕಿಸಿದವರು. ಹಾಗಾಗಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗಿಲ್ಲಿ ಅವರು ಗೆದ್ದಿದ್ದಾರೆ. ವೀಕ್ಷಕರೇ, ಗಿಲ್ಲಿ ಅವರು ಕ್ಯಾಪ್ಟನ್ ಆದ ನಂತರ ಗಿಲ್ಲಿ ಅವರು ಮಾಡಿದ ಮಿಸ್ಟೇಕ್ ಯಾವುದು ಎಂದು ನೋಡುವುದಾದ್ರೆ, ಗಿಲ್ಲಿ ಅವರು ಕ್ಯಾಪ್ಟನ್ ಆದ ನಂತರ ಗಿಲ್ಲಿ ಅವರು ಕ್ಯಾಪ್ಟನ್ ರೂಮ್ಗೆ ಹೋಗಲು ರೆಡಿ ಆಗುತ್ತಿರುತ್ತಾರೆ. ಆಗ ರೆಡಿ ಆದ ನಂತರ ಕ್ಯಾಪ್ಟನ್ ರೂಮ್ಗೆ ಹೋಗುವಾಗ ಒಂದು ಡೈಲಾಗ್ ಹುಡುಕೋತ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಆಗ್ತಾ ಇರುತ್ತಾರೆ. ಆಗ ಬಿಗ್ ಬಾಸ್ ಅವರು ಒಂದು ವಾಯ್ಸ್ ನೋಟ್ ಕೊಡ್ತಾರೆ. ಅದೇನೆಂದರೆ, ಗಿಲ್ಲಿ ಅವರೇ, ನೀವು ನಿಮ್ಮ ಮೈಕ್ ಅನ್ನು ಬಿಟ್ಟಿದ್ದೀರಿ, ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ ಎಂದು ಬಿಗ್ ಬಾಸ್ ಅವರೊಂದು ವಾಯ್ಸ್ ನೋಟ್ ಕೊಡುತ್ತಾರೆ. ಇದೇ ಗಿಲ್ಲಿ ಕ್ಯಾಪ್ಟನ್ ಅಲ್ಲಿ ಗಿಲ್ಲಿ ಮಾಡಿದ ಮೊದಲ ಮಿಸ್ಟೇಕ್ ಆಗಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮೊದಲನೇ ಪ್ರೋಮೋ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಮತ್ತು ಬೇಬಿ ಕೆಟ್ ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಿಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿದ್ರ ಬಗ್ಗೆ ಯಾರಿಗೆಲ್ಲ ಖುಷಿ ಆಯ್ತು ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.